ಈಗ ಶುರುವಾಗುತ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರ ಜೊತೆಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಈಗ ಶುರು ಮಾಡೋಣ ನಿಮ್ಮ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಇವತ್ತು ನಮ್ಮ ಅತಿಥಿಯಾಗಿರೋರು ಎಂಥ ಲೀಡರ್ ಅಂದ್ರೆ, ಸಾಕಷ್ಟು ಶ್ರಮದಿಂದ ತುಂಬಾ ಹೋರಾಟಗಳಿಂದ ದೇಶದ ರಾಜಕಾರಣದಲ್ಲಿ ತನ್ನ ಸ್ಥಾನ ಪಡ್ಕೊಂಡವರು. ಇವರು ಎದೆಗೆ ಗುಂಡೇಟು ತಿಂದಿದ್ದಾರೆ, ಲಾಠಿ ಏಟು ತಿಂದಿದ್ದಾರೆ, ಜೈಲಿಗೂ ಹೋಗ್ಬೇಕಾಯ್ತು. ಇವರು ಎಂಥ ಲೀಡರ್ ಅಂತಂದ್ರೆ ತಮ್ಮ ಕ್ಷೇತ್ರದಲ್ಲಿ ತುಂಬಾನೇ ಜನಪ್ರಿಯರಾಗಿದ್ದಾರೆ. ಮತ್ತೀಗ ಕಾಂಗ್ರೆಸ್ ಪಕ್ಷದಲ್ಲಿ ದೇಶದ ಅತಿ ದೊಡ್ಡ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಲೀಡರ್ ಆಫ್ ದಿ ಅಪೋಸಿಷನ್ ಅಧೀರ್ ರಂಜನ್ ಚೌಧರಿ. ನಾನೀಗ ಆಮಂತ್ರಿಸ್ತಾ ಇರೋದು ನಮ್ಮ ಇವತ್ತಿನ ಗೌರವಾನ್ವಿತ ಜಡ್ಜ್ ಅನ್ನ. ಇವರು ತುಂಬಾನೇ ವಿಶೇಷ. ನಾನು ಇವರನ್ನ ಯೂನಿವರ್ಸಿಟಿ ದಿನಗಳಿಂದ ಬಲ್ಲೆ, ನಮ್ಮ ಜೊತೆ ಓದ್ತಾ ಇದ್ರು. ಆಮೇಲೆ ಜರ್ನಲಿಸಂ ಒಟ್ಟಿಗೆ ಶುರು ಮಾಡಿದ್ವಿ. ಇವರು ಟೈಮ್ಸ್ ಆಫ್ ಇಂಡಿಯಾದಲ್ಲಿದ್ರು, ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿದ್ರು. ಈಗ ಇವರು ಗಾರ್ಡಿಯನ್ ನ್ಯೂಸ್ ಪೇಪರ್ ಅಲ್ಲಿ ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಪಂಕಜ್ ವೋಹ್ರಾ. ಇವತ್ತು ನಾವು ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ ಶುರು ಮಾಡೋ ಮೊದಲು, ಆರೋಪ ಮತ್ತು ಪ್ರಶ್ನೆಗಳ ಮಳೆ ಶುರು ಮಾಡೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಪಂಕಜ್ ವೋಹ್ರಾ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ಪ್ರಕ್ರಿಯೆ ಶುರು ಮಾಡೋದಕ್ಕೆ. ಪ್ರಕ್ರಿಯೆ ಶುರುವಾಗಲಿ. ನಾವೀಗ ನಿಮ್ಮ ಮೇಲೆ ಮೊದಲನೇ ಆರೋಪ ಹೊರಸೋದಕ್ಕೂ ಮೊದಲು ಒಂದು ನೋಟ ಬೀರೋಣ ಅಧೀರ್ ರಂಜನ್ ಚೌಧರಿ ಅವರ ಪೊಲಿಟಿಕಲ್ ಕರಿಯರ್ ಬಗ್ಗೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದ ಶ್ರೀ ಅಧೀರ್ ರಂಜನ್ ಚೌಧರಿ ಅವರನ್ನ ನವಾಬ್ ಆಫ್ ಮುರ್ಷಿದಾಬಾದ್ ಅನ್ನೋ ಹೆಸರಿನಿಂದ ಕರೀತಾರೆ. ಅಧೀರ್ ರಂಜನ್ ಚೌಧರಿ ಅವರು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಿಂದ 5 ಬಾರಿ ಲೋಕಸಭಾ ಚುನಾವಣೆಯನ್ನು ಗೆದ್ದಿದ್ದಾರೆ. ಅಧೀರ್ ರಂಜನ್ ಚೌಧರಿ ಅವರು ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾರೆ. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಅಧೀರ್ ರಂಜನ್ ಚೌಧರಿ ಅವರನ್ನು ರೈಲ್ವೆ ಇಲಾಖೆಯ ಮಿನಿಸ್ಟರ್ ಆಫ್ ಸ್ಟೇಟ್ ಮಾಡಲಾಗಿತ್ತು. ಲೋಕಸಭೆಯ ಪ್ರವೇಶಕ್ಕೆ ಮೊದಲು ಅಧೀರ್ ರಂಜನ್ ಚೌಧರಿ ಅವರು ಪಶ್ಚಿಮ ಬಂಗಾಳ ವಿಧಾನಸಭೆಯ ಮೆಂಬರ್ ಕೂಡ ಆಗಿದ್ದರು. ವಿದ್ಯಾರ್ಥಿ ದಿನಗಳಿಂದಲೇ ರಾಜಕಾರಣ ಶುರು ಮಾಡಿದ ಅಧೀರ್ ರಂಜನ್ ಚೌಧರಿ ಹಲವಾರು ವರ್ಷ ಎಡಪಕ್ಷಗಳ ಜೊತೆಯಲ್ಲಿ ಕೂಡ ಇದ್ದರು. ಕಾಂಗ್ರೆಸ್ ಜಾಯಿನ್ ಆದ ಮೇಲೆ ಅಧೀರ್ ರಂಜನ್ ಚೌಧರಿ ಅವರು ಸಾಮಾನ್ಯ ಕಾರ್ಯಕರ್ತನಿಂದ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನದವರೆಗೆ ತಲುಪಿದ್ರು. ಅಧೀರ್ ರಂಜನ್ ಚೌಧರಿ ತಮ್ಮ ಮುಕ್ತ ಹೇಳಿಕೆಗಳಿಂದ ಸದಾ ವಿವಾದಕ್ಕೆ ಈಡಾಗ್ತಾ ಇರ್ತಾರೆ. ಆಪ್ಕಿ ಅದಾಲತ್ನಲ್ಲಿ ಅಧೀರ್ ರಂಜನ್ ಚೌಧರಿ ತಮ್ಮ ವಕಾಲತನ್ನು ತಾವೇ ವಹಿಸ್ತಾರೆ. ಬನ್ನಿ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ ಆಪ್ಕಿ ಅದಾಲತ್ನಲ್ಲಿ. ಮೊದಲ ಆರೋಪ ಅಧೀರ್ ರಂಜನ್ ಚೌಧರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಾಂಗ್ರೆಸ್ಸಿನ ಸೀನಿಯರ್ ಲೀಡರ್ ಅಧೀರ್ ರಂಜನ್ ಚೌಧರಿ ಅವರ ಮೇಲಿನ ಆರೋಪ ಎಂದರೆ ಇವರು ಯಾವಾಗಲೂ ಪ್ರಕ್ಷುಬ್ಧವಾಗಿ ಇರ್ತಾರೆ ಅನ್ನೋದು. ಅಧೀರ್ ರಂಜನ್ ಅವರೇ, ನಿಮ್ಮ ಹೆಸರಿನ ಅರ್ಥನ ನಾನು ನೋಡ್ತಾ ಇದ್ದೆ. ಅಧೀರ್ ಅಂದ್ರೆ ಕರಾರಿಲ್ಲದ, ಅಧೀರ್ ಅಂದ್ರೆ ಹತಾಶೆ, ಅಧೀರ್ ಅಂದ್ರೆ ಪ್ರಕ್ಷುಬ್ಧ. ಹೀಗೆ ಪ್ರಕ್ಷುಬ್ಧರಾಗೋದು ಈಗ ಮಾತ್ರನಾ ಅಥವಾ ಬಾಲ್ಯದಿಂದಲೂನಾ? ನನ್ನ ತಂದೆ ಮತ್ತೆ ತಾಯಿ ನನ್ನ ಹೆಸರನ್ನ ಆಯ್ಕೆ ಮಾಡಿದಾಗ ಖಂಡಿತ ಯೋಚನೆ ಮಾಡೇ ಇಟ್ಟಿರ್ತಾರೆ. ಹಾಗಾಗಿ ನಾನಿದು ಸರಿ ಅಂತಾನೆ ಅನ್ಕೊಂಡಿದ್ದೀನಿ. ಯೋಚಿಸಿದ್ದಾರೆ, ಅವರು ಸರಿಯಾದ ಹೆಸರನ್ನೇ ಇಟ್ಟಿದ್ದಾರೆ. ನನಗೆ ಗರ್ವದ ಅನುಭವ ಆಗುತ್ತೆ. ಪ್ರಕ್ಷುಬ್ಧವಾಗಿರೋದು ಅಗತ್ಯನೇ. ನಾನು ಅಸ್ಥಿರ, ಅಧೀರ ಮತ್ತೆ ಬಹಳ ವಿಷಯಗಳನ್ನ ಅಸಹನೆಯಿಂದ ನಿರೀಕ್ಷೆನೂ ಮಾಡ್ತೀನಿ. ಇದು ನಮ್ಮ ಮುರ್ಷಿದಾಬಾದ್ನಲ್ಲಿ ನಿಮ್ಮನ್ನ ರಾಬಿನ್ ಹುಡ್ ಅಂತ ಕರೀತಾರೆ ನೋಡಿ. ಅದು ಹೀಗೆ ಯಾರೋ ಏನೋ ಕರೀತಾ ಇದ್ರು. ನನಗಂತೂ ಖುಷಿ ಆಯ್ತು, ಈ ಥರ ಹೆಸರು ಸಿಕ್ಕಿದೆ ಆಗ ಅಂತ. ನನಗದರಿಂದ ಖುಷಿನೂ ಇದೆ. ಇದು ನಿಜನಾ? ನಿಮ್ಗೆ ಶೋಲೆ ಸಿನಿಮಾ ಎಲ್ಲಕ್ಕಿಂತ ಇಷ್ಟವಾದ ಸಿನಿಮಾ ಅಂತೆ. 1 ಡಜನ್ಗಿಂತ ಹೆಚ್ಚಿನ ಸಲ ನೋಡಿದ್ದೀರಂತೆ. ನಂತರ ವಯಸ್ಸಿನವರು ಇರ್ತಾರಲ್ವ ಹಿಂದೂಸ್ತಾನದಲ್ಲಿ. ನನಗನ್ಸತ್ತೆ ಅವರೆಲ್ಲರೂ ಶೋಲೆ ಥರದ ಪಿಕ್ಚರನ್ನ ನನಗಿಂತ ಹೆಚ್ಚಿನ ಸಲ ನೋಡಿರ್ತಾರೆ. ಬಹುಶಃ ನಾನು ಡಜನ್ ಅಂದ್ರೆ ತುಂಬಾ ಸಲ ನೋಡಿದ್ದೀನಿ. ಯಾಕಂದ್ರೆ ಇವತ್ತು
ಶೋಲೆ ಅಂತ ಚಿತ್ರ ಇವತ್ತು ಅಷ್ಟೇ ಸಖತ್ತಾಗಿದೆ, ಅಂದ್ರೆ ಎಷ್ಟು ಸಖತ್ತಾಗಿದೆ ಅಂದ್ರೆ ಆಗೆಷ್ಟು ಸಖತ್ತಾಗಿತ್ತು ಅಷ್ಟೇ. ನನಗನ್ಸುತ್ತೆ ಇವತ್ತು ಅವಕಾಶ ಸಿಕ್ಕಿದ್ರೂ ನಾನ್ ನೋಡೇ ನೋಡ್ತೀನಿ. ನಾನಿದನ್ನ ನಿಮ್ಮ ಹತ್ರ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಏರಿಯಾದಲ್ಲಿ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ಮಗು ಮಲುಕೋ ಇಲ್ಲ ಅಂತಂದ್ರೆ ಅಧೀರ್ ರಂಜನ್ ಚೌಧರಿ ಅವ್ರು ಬರ್ತಾರೆ ಅಂತ. ನೋಡಿ, ಇದು ಆಗಾಗ ಎಕ್ಸಾಗರೇಷನ್ ಕೂಡ ಆಗತ್ತೆ. ಇದು ಸರಿಯಲ್ಲ. ಏನಾಗಿರ್ಬೋದು ಅಂದ್ರೆ ನಿಮ್ಗೆಲ್ಲಿಂದನಾದ್ರೂ ಮಾಹಿತಿ ಸಿಕ್ಕಿರಬಹುದು. ಆದ್ರೆ ಈ ಥರ ನನಗೆ ಯೋಚಿಸದೇ ಇದ್ರೇನು ಉತ್ತಮ. ಜನಗಳ ಪ್ರೀತಿ, ಆಶೀರ್ವಾದ, ಹಾರೈಕೆ ತಗೊಂಡೇ ನಡೀತೀವಿ. ಜನರ ಹಾರೈಕೆ ಮತ್ತೆ ದಯೆ ಇಲ್ದೇ ಇದ್ದಿದ್ರೆ ನನಗೆ ಆಪ್ಕೆ ಅದಾಲತ್ನಲ್ಲಿ ಬರೋ ಅಂತ ಆಹ್ವಾನ ಬರ್ತಿರ್ಲಿಲ್ಲ. ಇದು ನಿಜನಾ? ನೀವು ಮೊದಲು ನಕ್ಸಲೀಯ ಆಗಿದ್ರಿ, ದಂಗೆಕೋರ ಆಗಿದ್ರಿ, ಹಾ, ಮೊದ್ಲಿಂದನೂ ರೆಬಲ್ ಆಗಿದ್ರಿ ನೀವು. ಖಂಡಿತ. ಬಹುಶಃ ನಿಮ್ಗೆ ಗೊತ್ತಿರಬಹುದು, ಬಂಗಾಳದಲ್ಲಿ ಮೊಟ್ಟ ಮೊದಲು ಹಿಂದೂಸ್ತಾನ್ದಲ್ಲಿ ನಕ್ಸಲ್ ರಾಜಕೀಯ ಅಂದ್ರೆ ನಕ್ಸಲೈಟು ಮೂವ್ಮೆಂಟ್ ಶುರುವಾಗಿತ್ತಲ್ಲ, ಆ ಸಮಯದಲ್ಲಿ ಸ್ಕೂಲಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿದ್ದೆ. ಆಗನಿಸ್ತು ಇದರಲ್ಲೇ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ. ಬಡವರಿಗೆ, ಎಲ್ಲ ಕಷ್ಟಗಳಿಗೆ, ತೊಂದರೆಗಳಿಗೆ ಮುಕ್ತಿ ಸಿಗೋದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಸಾಧನವಾಗತ್ತೆ, ಇದೇ ದಾರಿಯಾಗತ್ತೆ ಅಂತ. ನಾನಿದ್ರಲ್ಲಿ ಯಾಕೆ ಪಾಲ್ಗೊಳ್ಳಬಾರ್ದು? ಮತ್ತೆ ಆ ಸಮಯದಲ್ಲಿ ಮೆಚೋರ್ ಆಗಿರ್ಲಿಲ್ಲ. ಸುಮ್ಮನೆ ಶಾಲೆಯಲ್ಲಿ ಓದ್ತಾ ಇದ್ದೆ, ಹಳ್ಳಿ ಆಗಿರೋ ಒಂದು ನಗರದ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ಹಾಗಾಗಿ ಸ್ವಾಭಾವಿಕವಾಗಿ ಅಷ್ಟೊಂದು ಆಲೋಚನೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚಿನ ಪರಿಕಲ್ಪನೆ ಇರಲಿಲ್ಲ. ಭಾವುಕತೆ ಇತ್ತು, ಉತ್ಸಾಹ ಇತ್ತು, ಕೆಲವು ವಿಷಯಗಳ ಬಗ್ಗೆ ರೋಷನೂ ಇತ್ತು. ಇವೆಲ್ಲ ಇದ್ದಿದ್ರಿಂದ ಹೊರಟೋದೆ. ಎಷ್ಟೊಂದು ಉತ್ಸಾಹ, ಎಷ್ಟೊಂದು ರೋಷ ಅಂದ್ರೆ 14ನೇ ವಯಸ್ಸಿನಲ್ಲಿ ಮರ್ಡರ್ ಮಾಡಿ ಜೈಲಿಗೆ ಹೋಗ್ತೀರಿ. ಇಲ್ಲ, ಮರ್ಡರ್ ಇಲ್ಲ. ಎಲ್ಲಿಂದ ಮಾಡೋಣ ಮರ್ಡರ್ನ? ಅಂದ್ರೆ ನಾವುಗಳು ಆಂದೋಲನೆ ಮಾಡ್ತಾ ಏನೇನೋ ಮಾಡಿದ್ವಿ. ಅಂದ್ರೆ ಮನೆಗಳಿಂದ ಬಂದೂಕ್ಗಳನ್ನ ಲೂಟಿ ಮಾಡಿದೀವಿ, ಆ ಥರದ್ದು. ಈ ಥರದ್ದೆಲ್ಲ ಮಾಡಿಲ್ಲ. ಜೈಲಲ್ಲೂ ಕೂಡ ನಾನು ಬಂದಿಯಾಗಿದ್ದೆ. ಅಂದ್ರೆ ಒಂದು 6-7 ವರ್ಷಗಳು. ಅದು ಸರಿನೇ. ನಾನ್ ಕಾನೂನು- ಕೇಳಿದೆ, ಯಾವ ದಿನ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಅವತ್ತು ನಿಮ್ಮ ಅಕ್ಕನ ಮದುವೆ ಇತ್ತಂತೆ. ಹಾ, ಅಕ್ಕನ ಮದುವೆ ಇತ್ತು, ನಾನು ಬಂದಿದ್ದೆ. ತುಂಬಾ ದಿನ ಪರಾರಿಯಾಗಿದೆ. ಹಾಗಾಗಿ ಮದುವೆಯಲ್ಲಿ ನನಗನ್ನಿಸ್ತು ಒಂದ್ಸಲ ಅಕ್ಕನ ಮದುವೆನ ಹೇಗಾಗತ್ತೆ ಅಂತ ಒಂದ್ಸಲಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅದಕ್ಕೆ ಸಿಕ್ಕಿಬಿದ್ರಿ. ಅವಕಾಶ ಸಿಕ್ತು. ಆ ಅವಕಾಶನ ಸರಿಯಾಗಿರೋ ಉಪಯೋಗನ ಮಾಡ್ಕೊಂಡ್ರು. ನಾನ್ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ. ನೀವು 14ನೇ ವಯಸ್ಸಿನಲ್ಲಿ ಜೈಲಿಗೆ ಹೋದ್ರಿ, ಮತ್ತೆ 7 ವರ್ಷ 14 ಅಲ್ಲ, ಜೈಲಲ್ಲಿದ್ರಿ. 15 15 ವರ್ಷ. ವರ್ಷ. ಹಾ. ಹಾ. ಹಾಗಿದ್ರೆ ಓದೋದ್ ಏನೂ ಆಗ್ಲಿಲ್ಲ? ಇಲ್ಲ. ಓದ್ಗೆ ನಮಸ್ಕಾರ ಮೊದ್ಲೇ ಹೊಡೆದಾಗಿತ್ತು. ಅಂದ್ರೆ ನಾನು 9ನೇ ಕ್ಲಾಸ್ವರೆಗೂ ಅಷ್ಟೇ ಓದಿರೋದು, ತಪ್ಪು ತಿಳ್ಕೊಬೇಡಿ. ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ. ಹೆಚ್ಚಾಗಿ ಓದ್ಕೊಂಡಿಲ್ಲ. ಏನಾದ್ರೂ ಕರೆಕ್ಟಾಗಿರೋ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ನಾನು ಖಂಡಿತ ತಯಾರಿಲ್ಲ. ಅಷ್ಟೊಂದು ಓದು ಬರ್ದಿರೋನಲ್ಲ ನಾನು. ಆದ್ರೂ ಏನಾದ್ರೂ ತಿಳ್ಕೊಳ್ಳೋಷ್ಟು, ಅರ್ಥ ಮಾಡ್ಕೊಳ್ಳೋಷ್ಟು ಪ್ರಯತ್ನ ಮಾಡ್ತೀನಿ. ಆದ್ರೆ ಅಷ್ಟೊಂದು ಅಂದ್ರೆ ದಿಗ್ಗಜರ ಥರ, ನಿಮ್ ಥರ ಮತ್ತೆ ಅವ್ರ ಥರ, ಜಡ್ಜ್ ಸಾಬ್ ಥರ ಅಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾನಂತೂ ಅಲ್ಲ. ಇಲ್ಲ, ನೀವು ದಿಗ್ಗಜರೇ. ಯಾಕಂದ್ರೆ ನಾನ್ ಕೇಳ್ಪಟ್ಟಿದ್ದೀನಿ, ನಿಮ್ಮ ಎದೆನಲ್ಲಿ ಗುಂಡಿನ ಗುರ್ತಿದ್ಯಾ? ಹಾ, ಅದಂತೂ ಇದೆ, ಖಂಡಿತ ಇದೆ, ನಿಜ. ಸಂಘರ್ಷ ಮಾಡುವಾಗ ನಾನು ಸೈನಿಕಂತರ ಇದ್ದಿದ್ದು, ಸಂಘರ್ಷ ಮಾಡ್ತಿದ್ದೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ. ಆಗ ಗುಂಡು ಹಾರಿಸಿದ್ರು. ಹಾಗೆ ಮಾಡಿದ್ರು ನನಗೇನು ವ್ಯತ್ಯಾಸ ಆಗ್ಲಿಲ್ಲ, ಪರವಾಗಿಲ್ಲ ನನಗೆ. ಅಂದ್ರೆ ನೀವು ಗುಂಡು ತಿಂದೂ ಇದ್ದೀರಾ, ಹೊಡೆದೂ ಇದ್ದೀರಾ? ಹೊಡೆದಿಲ್ಲ, ಹೊಡೆಸ್ಕೊಂಡಿದ್ದೀನಿ. ಅಗತ್ಯ ಬಿದ್ದಾಗ ಹೊಡೆದಿದ್ದೀನಿ. ಅಲ್ಲ ನೋಡಿ, ಹೆದರ್ಸೋದಕ್ಕೆ, ಕೆರಳಿಸೋದಕ್ಕೆ, ತಪ್ಪಿಸ್ಕೊಳ್ಳೋದಕ್ಕೆ ಅಂತ. ನೀವು ಮೊದಲು 5 ವರ್ಷ ಜೈಲಲ್ಲಿದ್ರಿ 1996 ಅಲ್ಲಿ. ಮತ್ತೆ ನಿಮ್ ಮೇಲೆ ಚಾರ್ಜ್ ಆಯ್ತು, ನೀವೊಬ್ಬ CPM ಲೀಡರ್ನ ಹತ್ಯೆ ಮಾಡಿದ್ರಿ ಅಂತ. ಇವೆಲ್ಲ ನೋಡಿ, ಚಳುವಳಿಯಲ್ಲಿ ಏನಾಗುತ್ತೆ ಅದು ಬೇರೆ ಮಾತು. ಚಳುವಳಿಯಲ್ಲಿ ಬಂಗಾಳದ ಬಗ್ಗೆ ಮಾತಾಡೋದಾದ್ರೆ ಹಿಂದೂಸ್ತಾನದ ಬೇರೆ ಕಡೆನೂ ಹೀಗಿದೆ. ಇತ್ತೀಚೆಗೆ ರಾಜಕಾರಣ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಏಕೆಂದ್ರೆ ರಾಜಕಾರಣದಲ್ಲಿ ವಿರೋಧ ಪಕ್ಷ ಅಧಿಕಾರದ ಪಕ್ಷದಲ್ಲಿರೋ ಜನರಿಗೆ ದೊಡ್ಡ ಅಪರಾಧ ಅನ್ಸುತ್ತೆ. ಅದಕ್ಕೆ ಆಗಾಗ ನಮ್ಮ ವಿರುದ್ಧ ಆಧಾರವಿಲ್ಲದ ಸುಳ್ಳು ಮೊಕದ್ದಮೆನ ಹಾಕ್ತಾರೆ. ಏನ್ ಮಾಡೋದು? ಈಗ್ಲೂ ನನ್ನ ವಿರುದ್ಧ ಕೇಸಿದೆ, ಹಾಗೇನಿಲ್ಲ.
ಪೂರ್ತಿ ಆ ಲಿಸ್ಟ್ ಇದೆ ನನ್ನ ಹತ್ರ ನಿಮ್ ಮೇಲಿರುವಂತ ಸಮಯದಲ್ಲೂ ಕೇಸ್ಗಳದ್ದು. ಹಾ? ಪೂರ್ತಿ ಲಿಸ್ಟ್ ಇದೆ ನನ್ನ ಹತ್ರ ನಿಮ್ ಹಾ, ಮೇಲಿನ ತಗೊಳ್ಳಿ. ಕೇಸ್ಗಳದ್ದು. ನ್ಯಾಯಾಲಯಕ್ಕೆ ಬಂದಿದ್ದೀನಿ. ನಾನ್ ನಿಜವಾದ ನ್ಯಾಯಾಲಯಕ್ಕೂ ಹೋಗಿದ್ದೀನಿ, ಈ ನ್ಯಾಯಾಲಯಕ್ಕೂ ಬಂದಿದ್ದೀನಿ. ಅದ್ರಲ್ಲೇನಿದೆ? ನಿಜವಾದ ನ್ಯಾಯಾಲಯ ಇದೇನೆ ಜನತೆದು. ಅಲ್ಲಿಗೆ ನೀವು ಮತ್ತೆ ಮತ್ತೆ ಹೋಗ್ಬೇಕಾಗತ್ತೆ. ನಿಜ ಅದನ್ನ ಹೇಳಿದ್ರಿ. ಜನರು ತೀರ್ಮಾನ ಮಾಡ್ತಾರೆ. ಅದಂತೂ ಬೇರೆ ವಿಷಯನೇ. ಆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ನನಗೆ ತುಂಬಾನೇ ಆಸಕ್ತಿ ಇದೆ. ನಾನು ಮತ್ತೆ ಮತ್ತೆ ಜನರ ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ನನ್ನಿಂದ ಎಷ್ಟಾಗುತ್ತೋ ನನ್ನ ಕೈಲಾದಷ್ಟು ಉತ್ತರನ ಕೊಡ್ತೀನಿ. ಇದ್ರಲ್ಲಿ ನನಗೇನು ಸಿಟ್ಟಿಲ್ಲ. ಇಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕೂಡ ನನ್ನ ಗೆಳೆಯರು, ನನ್ನ ಅಣ್ಣ ತಮ್ಮಂದಿರು, ಯಾರೇ ಇರ್ಲಿ, ಯಾರೇ ಆಗಿರ್ಲಿ, ಅವ್ರಿಗೇನ್ ಪ್ರಶ್ನೆ ಬೇಕೋ ಕೇಳಬಹುದು. ಅದಕ್ಕೆ ನಾನು 2005ರಲ್ಲಿ ಆಪಾದನೆ ಮಾಡಿದ್ರು ಡಬಲ್ ಮರ್ಡರ್. ಹಾಗೆ ಹೇಳ್ಬೇಡಿ. ಡಬಲ್ ತ್ರಿಬಲ್ ಬಂಗಾಳದಲ್ಲಿ ಆಗ್ತಾ ಇರುತ್ತೆ. ಮರ್ಡರ್ ಕೇಸ್ ಹಾಕೋದ್ರಲ್ಲಿ ತುಂಬಾ ಜಾಣ್ರು, ಯಾವ ತೊಂದರೆನೂ ಇಲ್ಲ. ಯಾರೇ ವಿರುದ್ಧವಾಗಿ ಸರಿಯಾದ ರೀತಿಯಲ್ಲಿ ಆಡಳಿತ ಪಕ್ಷದ ವಿರುದ್ಧ ಮಾತಾಡಿದ್ರೆ ಅವಾಗ ಆಗತ್ತೆ. ನಾನು ಆದ್ರೆ- ಅನ್ಕೋತೀನಿ ನ್ಯಾಯಾಲಯದ ಮುಂದೆ ಬಂದು ನಿಂತ್ಕೋತೀನಿ. ನಾನ್ ನಿಜವಾಗ್ಲೂ ಏನಾದ್ರೂ ತಪ್ಪು ಮಾಡಿದ್ರೆ, ಏನಾದ್ರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ, ಏನಾದ್ರೂ ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಆಗಬೇಕು. ಮತ್ತೆ ನಿಮ್ಗೆ ಶೋಲೆ ಸರಿ ಹೋಗ್ತಾ ಇತ್ತು. ಜೈ ವೀರು ತರ ಜೈಲಿಗೆ ಹೋಗೋದು ಬರೋದು ಆಗ್ತಾ ಇರುತ್ತೆ. ಜೈಲ್ಗಂತ ನಾನು ತುಂಬಾ ಸಲ ಹೋಗಿದ್ದೀನಿ. ಯಾಕಂದ್ರೆ ನಾನು ನಿಮ್ ತರ ತಿಳ್ಕೊಳ್ಳೋದಿಲ್ಲ. ಜೈಲನ್ನ ನಾನು ಒಂಥರ ಯೂನಿವರ್ಸಿಟಿ ಅಂತ ತಿಳ್ಕೊಂಡಿದ್ದೀನಿ. ಆದ್ರೆ ನಿಜವಾಗ್ಲೂ ನೀವು ಯಾರನ್ನಾದ್ರೂ ಕೊಂದಿದ್ದೀರಾ? ನೋಡಿ, ಕೊಂದಿದ್ರೆ ನಾನು ಈ ಅದಾಲತಲ್ಲಿ ಯಾಕೆ ಹೇಳ್ತೀನಿ? ನೋಡಿ, ನಾನು ಆ ಥರ ಗುಳ್ಳೆ ಬಿಡೋನಾಗಿದ್ದಿದ್ರೆ ನೀವು ನನ್ನನ್ನ ಸದನದಲ್ಲಿ ನೋಡೋದಕ್ಕಾಗ್ತಾ ಇತ್ತಾ? ಅಥವಾ ಇಲ್ಲಿ ಕರೀತಾ ಇದ್ರಾ? ನಾನು ಗುಳ್ಳೆ ಬಿಡೋನಂತ ಅಲ್ಲ. ಇದನ್ನ ನಂಬಿ ಮುಂದುವರಿರಿ. ನೀವು ನಿಮ್ಮ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಡಿಕ್ಲೇರ್ ಮಾಡಿರೋ ಹಾಗೆ ನಿಮ್ಮ ಮೇಲೆ 26 ಕೇಸ್ ಇದೆ ಹಾ. ಅಂತೆ. ಅದರಲ್ಲಿ ತುಂಬಾನೇ ಮರ್ಡರ್ ಹಾ, ಕೇಸ್ಗಳಿವೆ ತುಂಬಾ ಅಂತೆ. ಇದೆ. ಏನ್ ತುಂಬಾನೇ. ಮಾಡ್ಲಿ? ಏನ್ ಮಾಡ್ಲಿ ಹೇಳಿ? ಅಕಸ್ಮಾತ್ ನಿಮ್ಗನ್ಸಿದ್ರೆ ಮರ್ಡರ್ ಕೇಸ್ನಲ್ಲಿ ನನ್ನ ವಿರುದ್ಧ ಮರ್ಡರ್ ಕೇಸಲ್ಲಿ, ಕಳ್ಳತನದ ಕೇಸಲ್ಲಿ ಮೊಕದ್ದಮೆ ಹೂಡಿ ದುರ್ಬಲಗೊಳಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ಪಡಿ, ಇವತ್ತೂ ಮಾಡಬಹುದು. ಹಾಗನ್ಕೊಂಡೆ ನಾವು ಮುಂದುವರಿತೀವಿ ಈ ರಾಜಕಾರಣ ಮಾಡೋದಕ್ಕೆ. ಇವತ್ತಿನ ದಿನಗಳಲ್ಲಿ ತಪ್ಪು ತಿಳ್ಕೊಬೇಡಿ ಗೆಳೆಯರೇ, ಹಿಂದೂಸ್ತಾನದ ರಾಜಕಾರಣದಲ್ಲಿ ಇದೊಂದು ದೊಡ್ಡ ಅಂಗವಾಗಿಬಿಟ್ಟಿದೆ. ವಿರೋಧ ಮಾಡೋದು ಅಪರಾಧ ಅಲ್ಲ, ಅಂದ್ರೆ ಅನ್ಯಾಯನೂ ಅಲ್ಲ, ಅಂದ್ರೆ ವಿರೋಧ ಮಾಡೋದು ಸರಿಯಾಗಿದೆ. ವಿರೋಧ ಮಾಡೋದ್ರಿಂದ ನಮ್ಮ ಪ್ರಜಾಪ್ರಭುತ್ವ ಇನ್ನೂ ಬಲವಾಗತ್ತೆ, ಗಟ್ಟಿಯಾಗತ್ತೆ. ಮತ್ತೆ ಜೊತೆಲಿ ವಿರೋಧಕ್ಕೂ ಯಾರೇ ಇರ್ಲಿ ಅಧಿಕಾರದಲ್ಲಿ ಅವ್ರಿಗೆ ಗೌರವ ಕೊಡ್ಬೇಕು, ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ತುಂಬಾನೇ ಕೇಸಸ್ ಇವೆ ಪಬ್ಲಿಕ್ ಸರ್ವೆಂಟ್ಗಳನ್ನ ಹೊಡೆದಿರೋದು. ಪಬ್ಲಿಕ್ ಸರ್ವೆಂಟ್ಗೆ ಹೊಡೆಯೋದಾ? ಹಾ. ಅದ್ಹೇಗೆ? ಎಲ್ಲಿಂದ ಹೊಡ್ಕೊಂಡ್ ಬಂದ್ರೆ ನನ್ಗೆ ಗೊತ್ತಿಲ್ವಲ್ಲ. ಇಲ್ಲಿ ನೋಡಿ, ನಿಮ್ದೇ ನೀವು ಸಬ್ಮಿಟ್ ಮಾಡಿದ್ರಲ್ಲ, ನಿಮ್ಮ ಅದ್ರಲ್ಲೇ ಬರ್ದಿದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಮೋಸ್ಟ್ಲಿ ತಪ್ಪು ಮಾಡಿರ್ಬಹುದು ಅನ್ಸುತ್ತೆ. ಕೆಲವು ಕೇಸ್ಗಳಿವೆ ಬಂದೂಕನ್ನ ಹಾ, ಕಿತ್ಕೊಂಡಿರೋದು. ಅದು ಮೊದ್ಲೇ ಎಲ್ಲರೂ ಕೇಳಿದ್ದಾರೆ. ಅದು ತುಂಬಾ ಮೊದ್ಲದು. ಅದನ್ನಾಗ್ಲೇ ಹೇಳಿದ್ನಲ್ಲ ನಾನು. ಏನ್ ಮಾಡಿದ್ದೀನೋ ಅದನ್ನ ಮುಚ್ಚಿಟ್ಕೊಳ್ಳೋದ್ರಲ್ಲಿ ಅಗತ್ಯ ಇಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ಏನಿದೆಯೋ ಅದನ್ನ ನಾನು ನೋಡಿ, ಹೇಳ್ಬೇಕಷ್ಟೇ. ನಿಮ್ಮ ಲೆಕ್ಕದಲ್ಲಿ ಎಷ್ಟು ಕೇಸಸ್ ನಡೀತಿದೆ ನಿಮ್ಮ ಮೇಲೆ? ನೋಡ್ಬೇಕು. ನನ್ನ ವಕೀಲರನ್ನ ಕರಿಬೇಕು ಅನ್ಸುತ್ತೆ. ಅಕಸ್ಮಾತ್ ನಿಮ್ಮಂತ ವಕೀಲರು ನನಗೇನಾದ್ರೂ ಸಿಕ್ಕಿದ್ರೆ ಹೇಳೋಂತ ಅಗತ್ಯನೇ ಬರ್ತಿರ್ಲಿಲ್ಲ ಅನ್ಸುತ್ತೆ. ನನಗಂತೂ ನಿಮ್ಮಂತ ರಜತ್ ಅಂತವರ ವಕೀಲರು ಬೇಕಾಗಿದ್ದಾರೆ. ನಾನಂತೂ ನಿಮ್ಮ ಎಲೆಕ್ಷನ್ ಅಫಿಡವಿಟ್ ಇದೆಯಲ್ಲ, ಹಾ. ಅದನ್ನ ಹಾ, ನೋಡಿ, ನಾನು ಯಾವ್ದನ್ನೂ ಮುಚ್ಚಿಟ್ಟಿಲ್ಲ. ಕೇಸಸ್ ಖಂಡಿತ ಇದೆ. ನೋಡಿ, ಈ ವರ್ಷದ ನೀವು ಕೇಸನ್ನ ನೋಡೋದಾದ್ರೆ ಅದರಲ್ಲಿ 90% ಕೇಸ್ಗಳು ಮುಗ್ದೇ ಹೋಗಿದೆ. ಈ ಸಲ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೆ ಅಫಿಡವಿಟ್ನ ಮತ್ತೆ ನಾನು ತುಂಬಬೇಕಾಗತ್ತೆ. ಇದರಲ್ಲಿರೋ 90% ಕೇಸ್ ಇರೋದೇ ಇಲ್ಲ. ನೋಡಿ, ಆದ್ರೆ ತುಂಬಾನೇ ಘಟನೆಗಳಿವೆ. ಅಂದ್ರೆ 2013ರ ಫೆಬ್ರವರಿಯ ಘಟನೆ. ಸರ್ಕಾರಿ ಗಾಡಿ ಮೇಲೆ ನಿಂತು ನೀವು ಪ್ರೊಟೆಸ್ಟ್ ಹಾ, ಮಾಡಿದ್ರಿ. ಖಂಡಿತ. ನಿಮ್ಮ ಸಪೋರ್ಟರ್ಸ್ ಡಿಎಂ ಆಫೀಸಿಗೆ ನುಗ್ಗಿ ಒಡೆದು ಹಾಕಿದ್ರೆ ನೀವು ನಿಮ್ಮ ಶರ್ಟ್ ಬಿಚ್ಚಿ ಗಾಳಿಲಿ ಬೀಸ್ತಿದ್ರಿ. ಇಲ್ಲ, ಸೌರವ್ ನಾನು ಗಂಗೂಲಿ ತರ. ಹೇಳಿದ್ದೇನು ಅಂತಂದ್ರೆ ಅದೇನು ಅಂದ್ರೆ ಒಡೆದುಹಾಕೋದೆಲ್ಲ ಮಾಡಬೇಡಿ, ಚಳುವಳಿ ಮಾಡಿ. ಮತ್ತೆ ಆ ಸಮಯದ ನನ್ನ ಹೇಳಿಕೆನ ನೀವು ಗಮನಿಸಿದ್ರೆ ನಾನು ಶಾಂತವಾಗಿರಿ ಅಂತ ಹೇಳಿದ್ದೀನಿ. ಐ ವಾಸ್ ಟ್ರೈಯಿಂಗ್ ಟು ಹಾರ್ಡ್ ಟು ಸ್ಪೆಸಿಫೈ ದಿ ಅಜಿಟೇಟಿಂಗ್ ಮಾಬ್. ಇದನ್ನ ನಾನು ಹೇಳಿದೆ ಎಲ್ಲರನ್ನು ಶಾಂತಗೊಳಿಸೋದಕ್ಕೋಸ್ಕರ. ನಾನು ಗಾಡಿ ಮೇಲೆ ನಿಂತುಕೊಂಡು ಜನಗಳಿಗೆ ಹೇಳಿದ್ದೆ ಶಾಂತವಾಗಿರಿ ಅಂತ. ಸಾಮಾನ್ಯ ಜನರ ವಿಷಯಗಳಿಗಾಗಿ ನಾವು ಹೋರಾಡಬೇಕಾಗತ್ತೆ. ಇದಕ್ಕೋಸ್ಕರ ಕಲೆಕ್ಟರ್ ಸಾಹೇಬ್ರೇ ಯಾಕೆ, ಅಕಸ್ಮಾತ್ ಡಿಜಿ, ಐಜಿ, ಮಂತ್ರಿ, ಪ್ರಧಾನಮಂತ್ರಿ ಎಲ್ಲರ ಮನೆಗಳಿಗೂ ನಾನು ಚಳುವಳಿಗೋಸ್ಕರ ಹೋಗ್ಬೇಕಾಗಿ ಬಂದ್ರೆ
ಚಳುವಳಿ ಮಾಡೋದಕ್ಕೋಸ್ಕರ ನಾನು ಇವತ್ತು ಅವ್ರ ಮನೆಗೆ ಹೋಗೋದಕ್ಕೆ ಸಿದ್ಧವಾಗಿದ್ದೀನಿ. ಇದ್ರಲ್ಲಿ ನಾನು ಯಾವುದೂ ಯೋಚನೆ ಮಾಡೋಂಥ ಮಾತೇ ಇಲ್ಲ. ಇದ್ರಲ್ಲಿ ನನಗೆ ಹಿಂಜರಿಯೋ ಮಾತೇ ಇಲ್ಲ. ಈಗಲೂ ನಾನು ಅದನ್ನೇ ನಂಬ್ಕೊಂಡು ಮುಂದುವರಿತಾ ಇದ್ದೀನಿ. ಮುಂದೆ ಅವಶ್ಯಕತೆ ಬಂದ್ರೆ ಇದನ್ನೇ ಮಾಡ್ತೀನಿ. ಇವಾಗ ನಾನು ಏನ್ ಹೇಳ್ತಿದ್ದೀನೋ ಅದನ್ನ. ಇದು ಒಳ್ಳೇದು, ನೀವು ಅಡ್ಮಿಟ್ ಮಾಡ್ಕೊಂಡ್ರಿ ನಾನಿದನ್ನ ಮಾಡ್ತಾನೆ ಇರ್ತೀನಿ ಅಂತ. ಖಂಡಿತ ಮಾಡ್ತಾನೆ ಇರ್ತೀನಿ. ಯಾವಾಗ್ಲೂ ಪ್ರಕ್ಷುಬ್ಧರಾಗಿರ್ತೀರಾ, ಖಂಡಿತ ಯಾವಾಗ್ಲೂ ಇರ್ತೀನಿ. ತಾಳ್ಮೆ ಖಂಡಿತ ಕಳ್ಕೊಂಡಿರ್ತೀರಾ. ಇರ್ತೀನಿ. ಯಾಕೆ ಪ್ರಕ್ಷುಬ್ಧ ಆಗ್ತೀನಿ ಅಂದ್ರೆ ಯಾವಾಗ ನನಗೆ ಯಾವಾಗ ಒಂದ್ ನಿಮಿಷ ನನಗೆ ಯಾವಾಗ ನನಗೆ ಎಲ್ಲಾರ್ಗೂನು ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಬಹುಶಃ ವಿರೋಧ ಮಾಡೋದ್ರಿಂದ ಜೈಲಿನ ಕಂಬಿ ಹಿಂದೆ ಹೋಗೋಂಥದ್ದಾದ್ರೂ ಕೂಡ, ಅಥವಾ ನನಗೆ ಹೊಡೆತ ಬಿದ್ರು, ಅಥವಾ ಮತ್ತೊಮ್ಮೆ ಗುಂಡು ತಿನ್ನೋದಾದ್ರೂ ಕೂಡ, ನನಗೆ ಇದರಲ್ಲಿ ಯಾವುದು ಖಂಡಿತವಾಗಿಯೂ ಕೂಡ ಒಂಚೂರು ಹಿಂಜರಿಕೆ ಇಲ್ಲ. ಖಂಡಿತ ಇಲ್ಲ.